ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗೆ ಸಂಕಷ್ಟ ಎದುರಾಗಿದೆ. ರಾಮನಗರದ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಎಫೆಕ್ಟ್ ತಟ್ಟಿರುವಂಥದ್ದು. ಜನರಿಗೆ ತಿಂಡಿ ಊಟ ತಯಾರಿಸಲಿಕ್ಕೆ ಸಿಬ್ಬಂದಿಗೆ ಸಂಕಷ್ಟ, ಯಾಕೆಂದ್ರೆ ಗ್ಯಾಸ್ ಇಲ್ಲ. ಆ ಕಾರಣಕ್ಕೋಸ್ಕರ ಸಂಕಷ್ಟ. ಸಿಲಿಂಡರ್ ಸಿಗದೇ ಇದ್ರೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ. ಗ್ಯಾಸ್ ಸಮಸ್ಯೆ ಬಗ್ಗೆ ಕ್ಯಾಂಟೀನ್ನ ನಿರ್ವಾಹಕ ಕಿರಣ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲ ಸರ್, ಗ್ಯಾಸ್ ಇಲ್ಲ ಅಂದ್ರೆ ನಾವು ಇಂದಿರಾ ಕ್ಯಾಂಟೀನ್ನ ಬಂದ್ ಮಾಡಬೇಕಾಗುತ್ತೆ, ಇದರ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನದ್ದು ಕೂಡ ತೋರಿಸ್ತಾ ಇದ್ವಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇತ್ತು ಅಂತ. ಸುಮಾರು 28 ಇಂದಿರಾ ಕಿಚನ್ಗಳಿಗೆ 15 ಸಿಲಿಂಡರ್ ಅನ್ನ ಸಪ್ಲೈ ಮಾಡಲಾಗಿದೆ GBA ಇಂದ. 28 ಇಂದಿರಾ ಕಿಚನ್ಗಳಿಗೆ. ಈಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ಕೆಲಸವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿದೆ. ಯಾಕೆಂದ್ರೆ ಇಂದಿರಾ ಕ್ಯಾಂಟೀನ್ ಅಂದ್ರೆ ಬಡವರ ಹೊಟ್ಟೆಯನ್ನು ತುಂಬಿಸುವಂತ ಹೋಟೆಲ್ಗಳು. ಇಂಥ ಕ್ಯಾಂಟೀನ್ಗಳು ಮುಚ್ಚಬಾರ್ದು. ಕಡಿಮೆ ರೇಟಿಗೆ ಕಾರ್ಮಿಕರಿಗೆ ಬಡವರಿಗೆ ಊಟವನ್ನು ಕೊಡಲಾಗುತ್ತೆ. ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾ ಇದೆ. ಅದು ಬಂದಾದರೆ ಪರಿತಪ್ಪಿಸುವಂಥ ಕೆಲಸ ಬಡವರದು. ಎಷ್ಟೋ ಜನ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಕಾರ್ಮಿಕರುಗಳು ಇಂದಿರಾ ಕ್ಯಾಂಟೀನನ್ನು ಅವಲಂಬಿಸಿದ್ದಾರೆ. ಯಾಕೆಂದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಜಾಸ್ತಿ ಫುಡ್ ಸಿಗುತ್ತೆ ಅಂತ. ಸರ್ ಮತ್ತೆ ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬಂದ್ಬಿಡ್ತಿದ್ರು ಸರ್. ಹೇಳಿದ್ರೆ ತಂದು ಕೊಟ್ಬಿಡ್ತಿದ್ರು. ಇಲ್ಲಾಂದ್ರೆ ಹೇಳಿದ್ರೆ ತಂದು ಕೊಡ್ತಾ ಇಲ್ಲ. ಭಾಳ ಲೇಟ್ ಆಗ್ತಿದೆ. 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಒಂದೊಂದು ದಿನ ಹಾಫ್ ಡೇ ಮಧ್ಯಾಹ್ನ ತಂದು ಕೊಡ್ತಾರೆ. ಅದೊಂದು ಅಡುಗೆ ಮಾಡೋ ತೊಂದರೆ ಆಗ್ತದೆ ನಮಗೆ. ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಹತ್ರ ಬೇಕಾಗುತ್ತೆ ನಮಗೆ. ಒಂದು ಗ್ಯಾಸ್ ಬೇಕಾಗುತ್ತೆ. ಬುಕ್ಕಿಂಗ್ ಏನು ಮಾಡೋದಿಲ್ಲ ಸರ್. ನಾವು ಹೇಳಿಬಿಟ್ರೆ ಆಯ್ತು ತಂದು ಕೊಟ್ಬಿಡ್ತಾರೆ ನಮಗೆ. ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ. ಈಗ ಹೇಳಿದ್ರು ಕೂಡ ತಂದು ಕೊಡ್ತಾ ಇಲ್ಲ. ಅಲ್ಲಿ ಗ್ಯಾಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತದೆ. ಪ್ರತಿದಿನ 600 700 ಜನ ಮೇಲೆ ಊಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ಸ್ 700 ಜನ, 600 700 ಜನ. ಈ ರಂಜಾನ್ ಮೂಮೆಂಟ್ ಇದೆಯಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಗ್ಯಾಸ್ ಇಂದ ಸಮಸ್ಯೆ ಇರೋದು ಈಗ. ಕಾಳಸಂತೆಕೋರರ ಮೇಲೆ ಆಹಾರ ಅಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದಂತ ಏಜೆನ್ಸಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡಿದಂತ ಗ್ಯಾಸ್ ಏಜೆನ್ಸಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಯಲಹಂಕದ ಗ್ಯಾಸ್ ಏಜೆನ್ಸಿ ಮಾಲೀಕನ ಮೇಲೆ FIR ದಾಖಲಾಗಿದೆ. ಅಕ್ರಮ ದಾಸ್ತಾನು ಮಾಡಿದ್ದ ಕುಮಾರಸ್ವಾಮಿ ಮೇಲೆ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಅಕ್ರಮ ದಾಸ್ತಾನನ್ನ ಮಾಡಲಾಗಿತ್ತು. ಗ್ಯಾಸನ್ನು ಅದನ್ನ ಸಪ್ಲೈ ಕೂಡ ಮಾಡ್ತಾ ಇರಲಿಲ್ಲ. ಸೊ ದಾಸ್ತಾನು ಮಾಡಿದಂಥ ಹಿನ್ನೆಲೆಯಲ್ಲಿ FIR ಆಗಿದೆ. ವಿನಾಯಕ ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ FIR ದಾಖಲಾಗಿತ್ತು. ಏಜೆನ್ಸಿ ಮಾಲೀಕ ಜನಾರ್ದನ್ ವಿರುದ್ಧ FIR ದಾಖಲು ಮಾಡಲಾಗಿದೆ. ಯಾಕೆಂದರೆ ಮೊನ್ನೆನೇ ಸೂಚನೆಯನ್ನು ಕೊಟ್ಟಿದ್ರು ಪೊಲೀಸ್ ಮಹಾನಿರ್ದೇಶಕರು. ಅಲ್ಲಿ ಒಂದು ಕಡೆ ದಾಸ್ತಾನು ಮಾಡಿ ಸ್ಟೋರೇಜ್ ಇದ್ರೂ ಕೂಡ ಸಪ್ಲೈ ಮಾಡ್ದಲೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಕಠಿಣ ಕ್ರಮ ಕೈಗೊಳ್ಳಿ, ಕೇಸ್ ರಿಜಿಸ್ಟರ್ ಮಾಡಿ FIR ಹಾಕಿ ಅಂತ ಸೂಚನೆ ಕೊಟ್ಟಿದ್ರು. ಆ ರೀತಿಯಾಗಿ ಆಗ್ತಾ ಇದೆ ಈಗ. ಯಾಕೆಂದ್ರೆ ಇದನ್ನ ದಾಸ್ತಾನು ಮಾಡಿ ರೇಟ್ ಜಾಸ್ತಿ ಮಾಡಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ ಅಂತ. ಸೊ ರೇಟ್ ಮಾಡಿ ಎಲ್ಲೆಲ್ಲಿ ಈ ರೀತಿಯ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಮತ್ತು ಒಂದ್ ಕಡೆ ಎಲ್ಲೆಲ್ಲಿ ಗೋಡೌನ್ಗಳಿದಾವೆ ಅದ್ರ ಬಗ್ಗೆ ಮಾಹಿತಿ ಇದೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ. ರೋಗಿ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಅಂಕಿಅಂಶವನ್ನ ಪಡ್ಕೊಳ್ತಾ ಎಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ ಬಳಿಕ FIR ದಾಖಲು ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು ಫಸ್ಟ್ ಪ್ರಕರಣ ಕೇಳಿದ್ದೀಗ FIR ದಾಖಲು ಮಾಡಿದ್ದು. ಅದು ಗ್ಯಾಸ್ ಏಜೆನ್ಸಿ ಮಾಲೀಕನ ಮೇಲೆ ಯಲಹಂಕದಲ್ಲಿ ನಡೆದಿರುವಂಥ ಘಟನೆ ಇದು. ಏಜೆನ್ಸಿ ಮಾಲೀಕ ಜನಾರ್ದನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೀಣ್ಯದಲ್ಲೂ ಕೂಡ FIR ದಾಖಲು ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಒಳ್ಳೆ ಕೆಲಸ ಇದು ಆ್ಯಕ್ಚುಲಿ. ಯಾಕೆಂದರೆ ಕೃತಕ ಅಭಾವ ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಈಗ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸರು ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಯಾವ ರೀತಿಯ ಪಾಠ ಕಲಿಸ್ತಾ ಇದ್ದಾರೆ? FIR ದಾಖಲು ಮಾಡುವ ಮುಖಾಂತರ ಹೇಗೆ ಕ್ರಮ ಕೈಗೊಳ್ತಾ ಇದ್ದಾರೆ? ಪ್ರಥಮ ಈ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟದ ಬಗ್ಗೆ News18 ಮೊದಲ ದಿನದಿಂದಲೂ ಕೂಡ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು. ನಿಮಗೆ ನೆನಪಿದ್ರೆ 3 ದಿನಗಳ ಹಿಂದಷ್ಟೇ 5,000 ರೂಪಾಯಿಗೆ ಒಂದು ಸಿಲಿಂಡರ್ ಸಿಗ್ತಾ ಇದೆ ಕಾಳಸಂತೆಯಲ್ಲಿ ಅಂತ News18 ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಅದಾದ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಾಗುತ್ತೆ. ಬೆಂಗಳೂರು ಸಿಟಿಯಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಏಜೆನ್ಸಿಗಳಿವೆ ಅಲ್ಲೆಲ್ಲವೂ ಕೂಡ ವಿತರಕರ ಜೊತೆ ಒಂದು ಸಭೆಯನ್ನ ಮಾಡಲಾಗುತ್ತೆ. ಜೊತೆಗೆ ತಹಶೀಲ್ದಾರ್ ಅವರು ಕೂಡ ಸಭೆಯನ್ನ ಮಾಡ್ತಾರೆ. ಸೊ
ತಹಶೀಲ್ದಾರ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ, ಜೊತೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ಅವರವರ ವ್ಯಾಪ್ತಿಯಲ್ಲಿ ಏನೇನ್ ಆಗ್ತಿದೆ ಅಂತ ಹದ್ದಿನ ಕಣ್ಣಿಡೋದಕ್ಕೆ ಹೇಳಿದ್ದಾರೆ. ಜೊತೆಗೆ ಗ್ಯಾಸ್ ಏಜೆನ್ಸಿಗಳು ನಿಜವಾಗ್ಲೂ ಅವರ ಹತ್ರ ಗ್ಯಾಸ್ ಕೊರತೆ ಇದೆಯಾ ಅಥವಾ ಹೆಚ್ಚುವರಿ ಗ್ಯಾಸ್ ಅನ್ನ ಇಟ್ಕೊಂಡು ಕಳ್ಳಾಟ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮನೆಗೆ ಬಳಸುವಂತಹ LPGಯ ಅಭಾವ ಕೂಡ ಉಂಟಾಗಿದೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ಅಂದ್ರೆ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲಿಲ್ಲ. ಈ ತರಹದ ಸಾಕಷ್ಟು ಆರೋಪಗಳು ಜನರು ಮಾಡ್ತಾ ಇದ್ರು. ಈ ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ, ಅನೇಕ ಕಡೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಎಷ್ಟು ದಾಸ್ತಾನು ಲೆಕ್ಕ ತೋರಿಸ್ತಾ ಇದ್ರು, ಅದಕ್ಕಿಂತ 1 to 3 ಅವ್ರ ಹತ್ರ ಇರುವಂತಹ ಏನೋ ಅಂಕಿ ಅಂಶಗಳು ಅವ್ರ ಹತ್ರ ಏನ್ ತೋರಿಸ್ತಾ ಇದ್ರು ಅದರ 1 to 3 ಗ್ಯಾಸ್ಗಳು ಇರುವಂತದ್ದು ಬೆಳಕಿಗೆ ಬರ್ತಾ ಇತ್ತು. ಯಲಹಂಕದ ಹತ್ತಿರ ಬರುವಂತಹ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಸುಮಾರು 209ಕ್ಕೂ ಅಧಿಕ ಗ್ಯಾಸ್ ಅನ್ನ ಆತ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಗ್ಯಾಸ್ ಏಜೆನ್ಸಿಯನ್ನು ಅನ್ನೋದು ಗೊತ್ತಾಗಿದೆ, ಕುಮಾರಸ್ವಾಮಿ ಅನ್ನುವ ಆತ. ಅದಾದ ಮೇಲೆ ನೀವು ಪೀಣ್ಯ ಕಡೆ ಹೋದ್ರೆ ಅಲ್ಲೂ ಕೂಡ 45ಕ್ಕಿಂತ ಅಧಿಕ ಗ್ಯಾಸ್ ಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡಿರೋದು ಗೊತ್ತಾಗಿದೆ. ಒಂದಷ್ಟು ರೂಲ್ಸ್ ಗಳಿರುತ್ತೆ, ಆ ಎಲ್ಲಾ ರೂಲ್ಸ್ ಗಳನ್ನ ವಯೋಲೇಟ್ ಮಾಡಿ, ಸುರಕ್ಷತೆಯ ದೃಷ್ಟಿಯಿಂದನೂ ಕೂಡ ಅದನ್ನು ಕೂಡ ವಯೋಲೇಟ್ ಮಾಡಿ ಗ್ಯಾಸ್ ಅನ್ನ ದಾಸ್ತಾನು ಮಾಡಿ ಇಟ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಇವರಿಬ್ಬರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ. ನೀವು ಹೇಳಿದಾಗೆ ಇದೆ ಮೊದಲ FIR, ಅಂದ್ರೆ ಪೀಣ್ಯದಲ್ಲಿ ಫಸ್ಟ್ ಏನಾಗಿರುತ್ತೆ ಕೇಸು, ಅದು ಮೊದಲ FIR ಈ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಮಾಡಿರುವಂತದ್ದು. ಸೊ ಇದಾದ ಬೆನ್ನಲ್ಲೇ ಈ ಕಾರ್ಯಾಚರಣೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗ FIR ಎಲ್ಲ ದಾಖಲು ಮಾಡಿದ್ರು, ಅದೆಲ್ಲ ಓಕೆ. ಈಗ ಅದನ್ನ ಏನು ಫುಲ್ ಬಂದ್ ಮಾಡ್ತಾ ಇದಾರ ಅಥವಾ ಗ್ಯಾಸ್ ಗಳನ್ನ ಯಾರಿಗ್ ಬೇಕು ಅಂತವರಿಗೆ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ? ಯಾರೆಲ್ಲ ಬುಕ್ ಮಾಡಿದ್ರು ಅಂತವರಿಗೆ ಸರಬರಾಜು ಮಾಡಿಸುವಂತ ಕೆಲಸ ಮಾಡ್ತಾ ಇದಾರ? ಬುಕ್ ಮಾಡಿರುವವರಿಗೆ ಇದುವರೆಗೂ ಕೂಡ ವ್ಯತ್ಯಯ ಉಂಟಾಗಿಲ್ಲ. ಅಂದ್ರೆ ಜನ 50% ಇಷ್ಟು ಪ್ರತಿದಿನ ಬೇಡಿಕೆ ಇರ್ತಾ ಇತ್ತು, ಅದರ ಡಬಲ್ ಜನ ಬುಕ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕಡೆಯಲ್ಲಿ ಪ್ಯಾನಿಕ್ ಆಗಿ ಜನರೇ ಬಂದು ಗ್ರೌಂಡ್ ಗಳಲ್ಲಿ ಅಲ್ಲಲ್ಲಿ, ಅಂದ್ರೆ ಎಲ್ಲಿ ನಮ್ಗೆ LPG ಸಿಗೋದಿಲ್ವೋ ಅಂತ ಜನ ಮುಗಿ ಬೀಳ್ತಾ ಇರೋದ್ರಿಂದ ಅವರಿಗೆ ಗ್ಯಾಸ್ ಶಾರ್ಟೇಜ್ ಆಗ್ತಿದೆ ಅನ್ನುವಂತಹ ಒಂದು ಆತಂಕದಲ್ಲಿ ಅವರು ಜಾಸ್ತಿ ಬುಕ್ ಮಾಡಿ ಜಾಸ್ತಿ ಜನ ಮುಗಿ ಬೀಳ್ತಾ ಇದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಕೂಡ ಗೃಹ ಬಳಕೆಯ LPG ಎಲ್ಲೂ ಕೂಡ ಕೊರತೆ ಉಂಟಾಗಿಲ್ಲ. ಈ ಏಜೆನ್ಸಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಹೆಚ್ಚು ಇಟ್ಕೊಂಡು ಅದನ್ನ ಅಕ್ರಮವಾಗಿ ಒಂದಷ್ಟು ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ರು. ನೀವು ಗಮನಿಸ್ತಾ ಇರಬಹುದು, ಕಳೆದ 2-3 ದಿನಗಳಿಂದ ಹೋಟೆಲ್ ಮಾಲೀಕರು ಕೂಡ ಹೇಳ್ತಿದ್ರು, ನೀವು ಎಲ್ಲಿಂದ ಏನೋ LPG ಅನ್ನ ತಂದ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು 5 kg 10 kg ಈ ತರಹದ ಗ್ಯಾಸ್ ಅನ್ನ ನಾವು ತಂದ್ವಿ ಅಂತ. 5 kg 10 kg ಗ್ಯಾಸ್ ಎಲ್ಲ ಯಾರು ಕೊಡ್ತಾ ಇದ್ರು ಅಂತ ಕೇಳಿದ್ರೆ ಇಂತಹ ಕಳ್ಳ ಗ್ಯಾಸ್ ಏಜೆನ್ಸಿಗಳು ಕೊಡ್ತಾ ಇತ್ತು. ಅದು ಅನಧಿಕೃತ ಕೂಡ, ಅದನ್ನ ಹಾಗೆ ಕೊಡೋ ಹಾಗೂ ಇಲ್ಲ, ಅವರು ಹೋಟೆಲ್ಗಳಲ್ಲಿ ಬಳಕೆ ಮಾಡೋ ಹಾಗೂ ಇಲ್ಲ. ಸೊ ಹೀಗಿದ್ರು ಇವರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಆಕ್ಟಿವಿಟಿಯಲ್ಲಿ ತೊಡಗಿಕೊಳ್ತಾ ಇದ್ರು. ಸೊ ಅವರ ವಿರುದ್ಧ ಈಗ ಕಾನೂನು ಸಮರವನ್ನ ಸಾರಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. At Network 18's marquee platform, आप सभी राइजिंग भारत की चर्चा कर रहे हैं. the leader who has put India on the global map, भारत जो करता है उसका वैश्विक विश्लेषण होता है. gave a clarion call to tap into India's strength within. नेटवर्क 18 के दर्शकों, हम सिर्फ रूटीन काम न करें, वर्ल्ड क्लास काम करें. मैंने लाल किले से कहा है, यही समय है, सही समय है. Geo Finance presents News 18 Rising Bharat Summit, co-presented by PhonePe and DS Group. Powered by Pernod Ricard India. Driven by the all-new Kia Seltos.